ಮೈತ್ರಿ ಅಭ್ಯರ್ಥಿಗೆ ಮತ್ತಷ್ಟು ಬಲ ಸಿಕ್ಕಿದೆ. ಸ್ವಾಭಿಮಾನಿ ಜನತಾ ಪಕ್ಷದ ಬೆಂಬಲವನ್ನ ಕೋರಲಾಗಿದೆ. ಮೈತ್ರಿ ನಾಯಕರಿಂದ ಬೆಂಬಲವನ್ನ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೂಡಿ ವಿಜಯಕುಮಾರ್. ಸ್ವಾಭಿಮಾನಿ ಜನತಾ ಪಕ್ಷದ ಬೆಂಬಲ ಸಿಗ್ತಾ ಇದೆ. ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ನೀಡೋದಾಗಿ ನಿರ್ಧಾರ ಮಾಡಿದ್ದಾರೆ ಹೂಡಿ ವಿಜಯಕುಮಾರ್ ಭೇಟಿ ಮಾಡಿದ್ದಾರೆ ಜಿಟಿ ದೇವೇಗೌಡ ಹಾಗೆ ಮಲ್ಲೇಶ್ ಬಾಬು. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಇವರು. ಕೇವಲ 500 ಮತಗಳಿಂದ ಕಾಂಗ್ರೆಸ್ ವಿರುದ್ಧ ಸೋತಿದ್ದ ವಿಜಯಕುಮಾರ್. ಫೋನ್ ಮೂಲಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ವಿಜಯೇಂದ್ರ ಎಚ್ಡಿಕೆ ಮನವಿಗೆ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಬೆಂಬಲವನ್ನ ನೀಡೋದಾಗಿ ನಿರ್ಧಾರ ಮಾಡಿದ್ದಾರೆ. ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರಕ್ಕೆ ಬೆಂಬಲ ನೀಡೋದಾಗಿ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಬಣ ರಾಜಕೀಯದ ಮಧ್ಯೆ ಹೊಸ ಸಮಸ್ಯೆ ಈಗ ಉಲ್ಬಣ ಆಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಗೆ ಹೂಡಿ ವಿಜಯಕುಮಾರ್ ಬೆಂಬಲ ಸಿಕ್ಕಿದೆ. ಒಂದೇ ಒಂದು ಬೇಡಿಕೆ ಕೊಡದೆ ಬೆಂಬಲವನ್ನ ನೀಡಿದ್ದಾರೆ. ಕೋಲಾರದಲ್ಲಿ ಜಿಟಿ ದೇವೇಗೌಡ ಈ ಹೇಳಿಕೆ ಕೊಟ್ಟಿದ್ದಾರೆ. ಹೂಡಿ ವಿಜಯಕುಮಾರ್ ಬಿಜೆಪಿ ಪಕ್ಷದಲ್ಲಿದ್ದವರು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಬೆಂಬಲವನ್ನ ಕೋರಿದ್ದೇವೆ, ಯಾವುದೇ ಡಿಮ್ಯಾಂಡ್ ಮಾಡದೆ ಬೆಂಬಲವನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಯಾವುದೇ ಬೇಡಿಕೆಯನ್ನು ಸಹ ಇಡದೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅಂತ ಕೋಲಾರದಲ್ಲಿ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಸೇರಿ ಒಟ್ಟಿಗೆ ಅಭ್ಯರ್ಥಿ ಆಗಿರ್ತಕ್ಕಂಥದನ್ನ ಒಟ್ಟಾಗಿರ್ಬೇಕು ಅಂತಕ್ಕಂಥ ಹೈಕಮಾಂಡ್ ಸೂಚನೆ ಇದೆ. ಅಮಿತ್ ಶಾ ಅವರ ಆದೇಶ ಇದೆ. ನಾವೆಲ್ಲರೂ ಈಗ ನೋಡ್ತಾ ಇದ್ರಿ, ಇಡೀ ರಾಜ್ಯದಲ್ಲಿ ಎಷ್ಟು ಜನ ಭಿನ್ನಾಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ರು. ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಒಟ್ಟಾಗ್ತಾ ಇದ್ದಾರೆ. ಹಂಗೆ ಅವರು ಕೂಡ ಒಟ್ಟಾಗಿರ್ತಾರೆ. ಬಿಜೆಪಿ ಆ ಕೆಲಸ ಇವತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನು ಪ್ರಾಮಾಣಿಕವಾಗಿ ದುಡಿಯೋರನ್ನ ಯಾರು ಕೂಡ ಕಡೆಗಣಿಸಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಗೌರವಯುತವಾಗಿ ಬಿಜೆಪಿ ಜೆಡಿಎಸ್ ಗೌರವಯುತವಾಗಿ ನೋಡ್ಕೊಳ್ತಾರೆ. ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಬಿಡ್ತೀರಾ ನೀವು? ಸಮುದಾಯ ಎಲ್ಲ ಒಂದಾಗುತ್ತೆ ಅಂತ ನಂಬಿಕೆ ಇದೆ ನಿಮಗೆ? ಯಾರಿಗೆ? ಸಮುದಾಯ ಸರ್, ಅನುಕೂಲ. ಆ ಸಮುದಾಯ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವ್ರ ಜೊತೆ ದೇವೇಗೌಡರ ಜೊತೆ ಇದ್ದಾರೆ. ಯಾವ ಕಾರಣಕ್ಕೆ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು, ಟಿಕೆಟ್ ತಪ್ಪು, ಯಾರಿಗೆ ತಪ್ಪು, ಅದೆಲ್ಲ ವಿಜಯಕುಮಾರ್ ಗೊತ್ತಿದೆ. ಇವತ್ತು ನಾವು ಹೇಳ್ತಕ್ಕಂಥದ್ದು ಅವ್ರಿಗೆ ಮುಂದೆ ಎರಡೂ ಪಕ್ಷಗಳು ಸೇರ್ತವೆ, ಒಂದಲ್ಲ ಒಂದು ಹುದ್ದೆಗಳು ಇದ್ದೇ ಇರ್ತವೆ, ಅವಕಾಶಗಳಿರ್ತವೆ, ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಈಗ ಕೋಲಾರದ ಮೈತ್ರಿ ಅಭ್ಯರ್ಥಿಗೆ ಹೂಡಿ ವಿಜಯಕುಮಾರ್ ಅವರ ಬೆಂಬಲ ಸಿಗ್ತಾ ಇದೆ. ಇದು ಮೈತ್ರಿ ಅಭ್ಯರ್ಥಿಗೆ ಎಷ್ಟು ಪ್ಲಸ್ ಆಗುತ್ತೆ, ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟು ಮೈನಸ್ ಆಗುತ್ತೆ? ಖಂಡಿತವಾಗ್ಲೂ ಪ್ರಗತಿ ಏನಂದ್ರೆ, ಜಿಟಿ ದೇವೇಗೌಡರು ಇವತ್ತು ಆಶ್ಚರ್ಯ ರೀತಿಯಲ್ಲಿ ಹೂಡಿ ವಿಜಯಕುಮಾರ್ ಅವರ ಬೆಂಬಲವನ್ನ ಸೂಚಿಸಿ ಇವತ್ತು ನೇರವಾಗಿ ಮಾಲೂರಿಗೆ ಆಗಮಿಸಿದ್ದಾರೆ. ಏನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತೆ ಬಿ.ವೈ. ವಿಜಯೇಂದ್ರ ಅವರ ಸೂಚನೆ ಮೇರೆಗೆ ಇವತ್ತು ಜಿಟಿ ದೇವೇಗೌಡರು ನೇರವಾಗಿ ಹೂಡಿ ವಿಜಯಕುಮಾರ್ ಅವರ ಮನೆಗೆ ಆಗಮಿಸಿ, ಮಾಲೂರಿನ ಅವರ ಮನೆಗೆ ಆಗಮಿಸಿ ಅವರ ಬೆಂಬಲಿಗರ ಒಂದು ಬೆಂಬಲವನ್ನ ಕೂಡ ಈಗ ಕೋರಿರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೇವಲ 500 ಮತಗಳಿಂದ ಕಾಂಗ್ರೆಸ್ನ ಶಾಸಕ ನಂಜೇಗೌಡರ ವಿರುದ್ಧ ಸೋತಿದ್ರು. ಅವರ ಪ್ರಾಬಲ್ಯ ಕೂಡ ಮಾಲೂರು ಕ್ಷೇತ್ರದಲ್ಲಿ ಹೆಚ್ಚಿನದಾಗಿದೆ. ಮೂಲ ಬಿಜೆಪಿಯವರಾಗಿರೋದ್ರಿಂದ ಕೂಡ ಅವರ ಬೆಂಬಲಿಗರು, ಮೂಲ ಕಾರ್ಯಕರ್ತರೆಲ್ಲ ಕೂಡ ಈಗಲೂ ಬಿಜೆಪಿ ಪಕ್ಷದಲ್ಲಿದ್ರು ಸಹ ಹೂಡಿ ವಿಜಯಕುಮಾರ್ ಅವರ ಪರವಾಗಿ ಕೆಲಸ ಮಾಡಿದ್ರು. ಈಗ ಮತ್ತೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋದಕ್ಕೆ ಈಗ ಬೆಂಬಲವನ್ನ ಸೂಚಿಸ್ತಕ್ಕಂಥದ್ದು. ಯಾವುದೇ ಷರತ್ತು ಇಲ್ಲದೆ ಈಗ ಹೂಡಿ ವಿಜಯಕುಮಾರ್ ಅವರು ಬೆಂಬಲ ಕೊಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಈಗ ಬಿಜೆಪಿಯಿಂದ ಹೊರಗಡೆ ಬಂದಂತ ಬಳಿಕ ಈಗ ಮಾಲೂರಿನಲ್ಲಿ ಒಂದು ಜನತಾ ಪಕ್ಷವನ್ನ ಕಟ್ಕೊಂಡಿರ್ತಕ್ಕಂಥದ್ದು, ಸ್ವಾಭಿಮಾನಿ ಜನತಾ ಪಕ್ಷ. ಈ ಒಂದು ಪಕ್ಷದ ಮುಖಂಡ ಈಗ ಹೂಡಿ ವಿಜಯಕುಮಾರ್ ಅವರು ಬೆಂಬಲಿಗರನ್ನೆಲ್ಲ ಸೇರಿಸಿ ಜಿಟಿ ದೇವೇಗೌಡರ ಮುಂದೆನೆ ಬೆಂಬಲವನ್ನ ಕೋರಿರ್ತಕ್ಕಂಥದ್ದು. ಇದು ಒಂದು ರೀತಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವ್ರಿಗೆ ಮತ್ತಷ್ಟು ಟೆನ್ಷನ್ ತಂದಿದೆ. ಈಗ ಆಲ್ರೆಡಿ ಬಣ ರಾಜಕೀಯ ಕಾಂಗ್ರೆಸ್ ನಲ್ಲಿ ಎದ್ದು ಕಾಣಿಸ್ತಿದೆ. ಕೆ.ಎಚ್. ಮುನಿಯಪ್ಪನವರು ಪ್ರಚಾರಕ್ಕೂ ಬಂದಿಲ್ಲ, ಸಿ.ಎಂ. ಸಿದ್ದರಾಮಯ್ಯನವರು ಬಂದಾಗೂ ಕೂಡ ಅವರು ಹಾಜರಾಗಿಲ್ಲ. ಇದು ಒಂದು ರೀತಿಯಾಗಿ ಗೌತಮ್ ಅವ್ರಿಗೆ ಮತ್ತಷ್ಟು ಟೆನ್ಷನ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಾಲೂರಿನಲ್ಲಿ ಮೊದಲಿಂದಲೂ ಕೂಡ ಬಿಜೆಪಿಗೆ ಉತ್ತಮವಾದಂತಹ ಮತಗಳು ಬರ್ತಾ ಇದೆ. ಹೀಗಾಗಿ ಈ ಬಾರಿ 1.5 ಲಕ್ಷಕ್ಕೂ ಹೆಚ್ಚು ಮತವನ್ನ ಬಿಜೆಪಿಗೆ ಕೊಡಿಸ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಆದ್ರೆ ಸ್ಥಳೀಯವಾಗಿ ಈಗ ಆಲ್ರೆಡಿ ಬಿಜೆಪಿಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಮಂಜುನಾಥ್ ಗೌಡ್ರು ಮತ್ತೆ ಹೂಡಿ ವಿಜಯಕುಮಾರ್ ಅವರ ನಡುವೆ ಇನ್ನು ಮುನಿಸಿದೆ. ಆ ಒಂದು ಮುನಿಸನ್ನ ಶಮನ ಮಾಡಿ ಮತ್ತೆ ಏನಾದ್ರೂ ಇಬ್ರು ಒಂದಾಗ್ತಾರ. ಒಂದ್ ವೇಳೆ ಒಂದಾದ್ರೆ ನಿಜಕ್ಕೂ ಕೂಡ ಬಿಜೆಪಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು.
ಈಗಿನ Okay. ಸದ್ಯದ ಪರಿಸ್ಥಿತಿನಲ್ಲಿ ಮೈತ್ರಿ ಅಭ್ಯರ್ಥಿಯು ಸಹ ಈಗ ಬಂದು ಉಡಿ ವಿಜಯಕುಮಾರ್ ಅವರ ಒಂದು ಬೆಂಬಲವನ್ನ ಕೇಳಿರ್ತಕ್ಕಂಥದ್ದು. ಇದು ಈಗ ನೇರವಾಗಿ ಬೆಂಬಲವನ್ನ ಸೂಚಿಸಿದ್ದಾರೆ. ಬಹಿರಂಗ ಪ್ರಚಾರಕ್ಕೂ ಸಹ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಜಿಟಿ ದೇವೇಗೌಡರು ಹೇಳುವಂತ ಪ್ರಕಾರ ನಾವು ಉಡಿ ವಿಜಯಕುಮಾರ್ ಅವರ ಪ್ರಾಬಲ್ಯ ತುಂಬಾ ಚೆನ್ನಾಗಿದೆ, ನಮ್ಗೆ ಅವಶ್ಯಕತೆಯೂ ಸಹ ಇದೆ, ಜಿಲ್ಲೆಯಲ್ಲಿ ಅವರ ಒಂದು ಸಮುದಾಯದ ಮತಗಳು ಸಹ ನಮ್ಗೆ ಹೆಚ್ಚಿನದಾಗಿ ಬರಲಿದೆ, ಅವರನ್ನ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉಜ್ವಲವಾದ ಭವಿಷ್ಯವನ್ನ ರೂಪಿಸೋದಕ್ಕೂ ಕೂಡ ನಾವು ಸಹಕಾರಿಯನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆಯಲ್ಲಿ ಮಾಜಿ ಮುಖ್ಯಮಂತ್ರಿ Okay. ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಮತ್ತೆ BY ವಿಜೇಂದ್ರ ಅವರು ಸಹ ಫೋನ್ ಮಾಡಿ ಅವರ ಬೆಂಬಲವನ್ನ ಕೋರಿದ್ದಾರೆ. ಅವರ ಬೆಂಬಲಕ್ಕೆ ಒಪ್ಕೊಂಡು ಈಗ ಉಡಿ ವಿಜಯಕುಮಾರ್ ಅವರು ತಮ್ಮ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿರ್ತಕ್ಕಂಥದ್ದು. ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.